ನಮಸ್ಕಾರ ವೀಕ್ಷಕರೇ. ಕಲ್ಕಿ ಭಗವಾನ್ ಬಗ್ಗೆ ಎಲ್ಲರಿಗೂ ಗೊತ್ತು. ಕಲ್ಕಿ ಭಗವಾನ್ನ ಹುಡ್ಕೋ ಪ್ರಯತ್ನದಲ್ಲಿ ತುಂಬಾ ಇದ್ದಾರೆ. ಎಲ್ಲಿಂದ ಬರ್ತಾರೆ, ಯಾವಾಗ ಬರ್ತಾರೆ ಅನ್ನೋ ಸಂದೇಹ ತುಂಬಾ ಜನಕ್ಕಿದೆ. ಅದರಲ್ಲೂ ಕೆಲವೊಬ್ರು ರಿಸರ್ಚರ್ಗಳು ಇದ್ರ ಬಗ್ಗೆ ತುಂಬಾನೇ ರಿಸರ್ಚ್ ಮಾಡ್ತಾ ಇದ್ದಾರೆ. ಯಾವಾಗ ಏನ್ ಸಂಭವಿಸುತ್ತೆ ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನದಲ್ಲಿದ್ದಾರೆ. ಅಂಥದ್ರಲ್ಲಿ ಟಿಬೇಟ್ ನಿಯರ್ ಬೈ ಇರುವಂತ ಭೂತಾನ್ ಜಾಗದಲ್ಲಿ ಇವರು ಕಂಡುಕೊಂಡಂತ ಒಂದು ಜಾಗದಲ್ಲಿ ಇವರು ರಿಸರ್ಚ್ ಮಾಡ್ತಾ ಇದ್ದಾರೆ. ಅಲ್ಲಿ ಇವರು ಹುಡುಕ್ತಾ ಇರೋದು ದ ಸರ್ಚಿಂಗ್ ಆಫ್ ಲೋಟಸ್ ಬಾರ್ನ್ ಮಾಸ್ಟರ್ ಅಂತ, ಅಂದ್ರೆ ಪದ್ಮ ಸಂಭವ ಅಂತ ಹೇಳೋ ಒಬ್ರು ವ್ಯಕ್ತಿನ ಇವ್ರು ಹುಡುಕ್ತಾ ಇದ್ದಾರೆ. ಪದ್ಮ ಸಂಭವ ಅಂದ್ರೆ ನಾವು ಈಗ ಹೇಗೆ ಕಲ್ಕಿ ಭಗವಾನ್ ಅಂತ ಹೇಳ್ತೀವೋ ಅದೇ ರೀತಿ ಅಲ್ಲಿ ಕೂಡ ಪದ್ಮ ಸಂಭವ ಅನ್ನೋರು ಬಂದು ಮುಂದಿನ ಜನಾಂಗಕ್ಕೆ ದಾರಿನ ತೋರಿಸ್ತಾರೆ, ಬದುಕೋದಕ್ಕೆ ಒಳ್ಳೆ ರೀತಿಗಳನ್ನ ತೋರಿಸ್ಕೊಡ್ತಾರೆ, ಅಧರ್ಮನ ನಾಶ ಮಾಡ್ತಾರೆ ಅಂತಾನೆ ಇವರು ನಂಬಿರೋದು. ಟಿಬೇಟ್ ಸರೌಂಡಿಂಗ್ ಅಂದ್ರೆ ಈ ಮಾಂಕ್ಗಳು ಬದುಕುವಂತ ಜಾಗದಲ್ಲಿ ಇವರು ಆಗಿನ ಕಾಲದಿಂದನೂ ಕೆಲವೊಂದು ಧರ್ಮ ಪ್ರಚಾರಗಳನ್ನ ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಇವರು ಈಗ ಸದ್ಯಕ್ಕೆ ತುಂಬಾನೇ ನಂಬ್ತಾ ಇರುವಂತದ್ದು ಪದ್ಮ ಸಂಭವ ಅನ್ನೋ ವ್ಯಕ್ತಿ ಅನ್ಬೋದು, ಇಲ್ಲ ಅವ್ರನ್ನ ದೇವರು ಅನ್ಬೋದು, ಇಲ್ಲ ದೊಡ್ಡ ಜ್ಞಾನಿ ಅನ್ಬೋದು. ಈಗ ನಾವು ಕಲ್ಕಿನ ಈಗ ಸದ್ಯಕ್ಕೆ ನಾವು ಕಲ್ಕಿ ನಮ್ಮನ್ನ ಕಾಪಾಡ್ತಾರೆ ಅಂತ ಯಾವ ರೀತಿ ನಂಬ್ತಾ ಇದೀವೋ ಅದೇ ರೀತಿ ಇವರು ಕೂಡ ಪದ್ಮ ಸಂಭವ ಕಲ್ಕಿ ಅವತಾರನೇ ಆಗಿರೋದು. ಅವರು ಶಂಬಾಲಾದಲ್ಲಿದ್ದಾರೆ. ಈಗಲೂ ಕೆಲವೊಂದು ವಿದ್ಯೆಗಳನ್ನ ಕಲಿತಾ ಇದ್ದಾರೆ. ಆ ವಿದ್ಯೆಗಳನ್ನ ಕಲಿತು ನಮಗೆ ಮುಂದಿನ ದಿನಗಳಲ್ಲಿ ದಾರಿ ದೀಪ ಆಗ್ತಾರೆ ಅಂತಾನೆ ಅಲ್ಲಿನ ಜನ ನಂಬಿರೋದು. ಪದ್ಮ ಸಂಭವ ಯಾರು, ಇವರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಬ್ರು ರಿಸರ್ಚರು ತುಂಬಾ ವರ್ಷಗಳಿಂದ ಕೆಲವೊಂದು ರಿಸರ್ಚ್ಗಳನ್ನ ಮಾಡ್ತಾ ಇದ್ದಾರೆ. ಈ ಟಿಬೇಟ್ ಆಗ್ಬೋದು, ಬೇರೆ ಬೇರೆ ದೇಶದಲ್ಲಿ ಆಗ್ಬೋದು, ಇವ್ರು ರಿಸರ್ಚ್ ಮಾಡ್ತಾ ಇರುವಾಗ ಇವ್ರಿಗೆ ಸಿಕ್ಕಿದ್ದು ಕೆಲವೊಂದು ಬಂಡೆಗಳ ಮೇಲಿರುವಂಥ ಹಸ್ತಗಳ ಮುದ್ರಿಕೆಗಳು, ಇನ್ನ ಪಾದಗಳ ಅಚ್ಚು ಬಂಡೆಗಳ ಮೇಲೆ ಬಿದ್ದಿದೆ. ಅದನ್ನ ಈಗ ಜನ ಪೂಜೆ ಮಾಡ್ತಾ ಇದ್ದಾರೆ. ಬಂಡೆಗಳ ಮೇಲೆ ಪಾದಗಳ ಅಚ್ಚು ಬೀಳಬೇಕು ಅಂದ್ರೆ, ಇನ್ನ ಕೈನ ಅಚ್ಚು ಬೀಳಬೇಕು ಅಂದ್ರೆ ಅಷ್ಟು ಈಸಿ ಇಲ್ಲ, ಅದು ದೇವತೆಗಳಿಂದ ಮಾತ್ರ ಸಾಧ್ಯ. ಪದ್ಮ ಸಂಭವ ಕೂಡ ಒಬ್ರು ದೇವರು. ಅವರು ಹಿಮಾಲಯದ ತಪ್ಪಲಿನಲ್ಲಿ ವಾಸ ಮಾಡ್ತಾ ಇದ್ದಾರೆ, ಗಾಳಿನಲ್ಲಿದ್ದಾರೆ, ನೀರಲ್ಲಿದ್ದಾರೆ, ಆಕಾಶದಲ್ಲಿದ್ದಾರೆ, ಎಲ್ಲದರಲ್ಲೂ ಇದ್ದಾರೆ ಅಂತ ಜನ ಅವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ. ಪದ್ಮ ಸಂಭವ ನಮಗೆ ದಾರಿ ತೋರಿಸುವಂತ ದೇವರು ಅನ್ನೋ ವಿಷಯಗಳ ಬಗ್ಗೆ ಈ ರಿಸರ್ಚರು ಕೂಡ ಅದನ್ನ ಅನಾಲಿಸಿಸ್ ಮಾಡ್ತಾ ಮಾಡ್ತಾ ತುಂಬಾ ಜಾಗಗಳಲ್ಲಿ ಸುತ್ತಿದ್ದಾರೆ. ತುಂಬಾ ಜಾಗಗಳಲ್ಲಿ ಸುತ್ತಿ ಅವರು ತಿಳ್ಕೊಂಡಿದ್ದು ದೇವರು ರೀತಿನೇ ಇವರು ಕೂಡ ಜನ ಅಲ್ಲಿರೋರು ಪೂಜೆ ಮಾಡ್ತಾ ಇದ್ದಾರೆ. ನಮ್ಮನ್ನ ಕಾಪಾಡುವಂತ ಒಂದೇ ಒಂದು ದೈವ ಬಂದು ಪದ್ಮ ಸಂಭವ. ಅಂದ್ರೆ ಅವರು ಎಷ್ಟೊಂದು ಅವತಾರಗಳನ್ನ ಅವರ ರೀತಿನಲ್ಲಿ ಅಲ್ಲಿರುವಂತ ಆಚಾರ ವಿಚಾರಗಳ ಮೇಲೆ ಬರೆದಿಟ್ಟಿದ್ದಾರೆ. ಅದನ್ನ ಕೆಲವೊಂದು ಗುಹೆಗಳಲ್ಲಿ ಗ್ರಂಥಗಳಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ. ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾಗ ಈ ರಿಸರ್ಚರು ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಅದರಲ್ಲೂ ಗೋಡೆಗಳ ಮೇಲೆ ಬರೆದಿರುವಂತ ಶಾಸನಗಳಾಗ್ಬೋದು, ಇನ್ನ ಅಲ್ಲಿ ಬಿದ್ದಿರುವಂತ ಕುರುಹುಗಳು, ಬಂಡೆಗಳ ಮೇಲಿರುವಂತ ಕತ್ತಿಯ ಮಾರ್ಕ್, ಅಂದ್ರೆ ಕತ್ತಿ ಆಡಿಸುವಾಗ ಯಾವ ರೀತಿ ಬಂಡೆಗಳ ಮೇಲೆ ಮಾರ್ಕ್ ಬೀಳುತ್ತೆ, ವಿದ್ಯೆ ಕಲಿಯುವಾಗ ಬಂಡೆಗಳು ಯಾವ ರೀತಿ ಕಟ್ಟಾಗಿದೆ, ಇದನ್ನೆಲ್ಲ ಅಲ್ಲಿ ರಿಸರ್ಚರು ಕಂಡುಕೊಂಡಿದ್ದಾರೆ. ಈ ರೀತಿ ರಿಸರ್ಚ್ ಮಾಡ್ತಾ ಇರುವಾಗ ನಮಗೂ ತಿಳಿದು ಬಂದ ವಿಷಯ ಏನಂದ್ರೆ, ನಾವು ಹೇಗೆ ಕಲ್ಕಿ ಭಗವಾನ್ ಅವರು ಶಂಬಾಲಾದಲ್ಲಿದ್ದಾರೆ, ವಿದ್ಯೆಗಳನ್ನ ಕಲಿತಾ ಇದ್ದಾರೆ, ಅವರು ಮುಂದಿನ ದಿನಗಳಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾರೆ ಅಂತ ನಂಬಿದೀವೋ ಅದೇ ರೀತಿ ಟಿಬೇಟಿಯನ್ ಸರೌಂಡಿಂಗು, ಭೂತಾನ್ ಸರೌಂಡಿಂಗು ಇವರು ನಂಬಿರೋದು ಪದ್ಮ ಸಂಭವ ಅನ್ನೋ ದೈವ ಬಂದು ನಮ್ಮನ್ನ ಕಾಪಾಡುತ್ತೆ ಅಂತಾನೆ. ಮೊದಲು ಬುದ್ಧ ಇದ್ರು, ಅವರು ಒಳ್ಳೆ ದಾರಿನ ತೋರಿಸ್ಕೊಟ್ಟು ಹೋದ್ರು. ಈಗ ನಮಗೆ ಮುಂದಿನ ದಿನಗಳಲ್ಲಿ ಅದೇ ರೀತಿ ದೇವರಾದ ಪದ್ಮ ಸಂಭವ ನಮಗೆ ಒಳ್ಳೆ ದಾರಿನ ತೋರಿಸ್ಕೊಡ್ತಾರೆ ಅಂತಾನೆ ಇವರು ತಿಳಿಸಿರೋದು. ಅದರಲ್ಲಿ ಕಾಲಜ್ಞಾನ ಅನ್ನೋದು ನಾವು ಮಾತ್ರ ಅಲ್ಲ, ಅಲ್ಲೂ ಕೂಡ ನಂಬಿದ್ದಾರೆ, ಅಲ್ಲೂ ಕೂಡ ಬರೆದಿದ್ದಾರೆ ಎಷ್ಟೊಂದು ಕಾಲಜ್ಞಾನಗಳನ್ನ. ಆ ಕಾಲಜ್ಞಾನದಲ್ಲಿರುವಂತ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಈಗಲೂ ಕೂಡ ಎಷ್ಟೋ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಂಕ್ಗಳಂದ್ರೆ ಗುರುಗಳು, ಸ್ವಾಮೀಜಿಗಳು ಟ್ರೈ ಮಾಡ್ತಾ ಇದ್ದಾರೆ. ಅವ್ರಿಗೆ ಅದನ್ನ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಕಾರಣ ಇಷ್ಟೇ, ಅದರಲ್ಲಿದ್ದಂಥ ವರ್ಡ್ಸ್ಗಳು ಬೇರೆ, ಇವಾಗ ಅಂದ್ರೆ ಆಧುನಿಕ ಕಾಲದಲ್ಲಿ ಬಳಸ್ತಾ ಇರುವಂಥ ಸ್ಕ್ರಿಪ್ಟ್ ಬೇರೆ ಆಗಿರೋದ್ರಿಂದ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸುಮಾರು 300 ವರ್ಷ 400 ವರ್ಷಗಳ ಮುಂಚೆ ಬರ್ದಿರುವಂಥ ಡಾಕಿನಿ ಅನ್ನೋರು ಬರ್ದಿರುವಂಥ ಕೆಲವೊಂದು ಗ್ರಂಥಗಳು ಇವರು ಸಿಕ್ಕಿದ್ರು. ಅದರಲ್ಲಿರುವಂಥ ಕೋಡ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಕಷ್ಟ ಆಗ್ತಾ ಇದೆ. ಆದರೂ ಈಗ ಜನಕ್ಕೆ ಅದರಲ್ಲಿರುವಂಥ ಕೋಡ್ಗಳಿಂದ ಗೊತ್ತಾಗಿದ್ದು ಪದ್ಮ ಸಂಭವ ಮುಂದಿನ ನಮಗೆ ದಾರಿದೀಪ ಆಗ್ತಾರೆ ಅಂತ. ಅವ್ರಿಗೆ ಒಂದು ದೇವಸ್ಥಾನಗಳನ್ನ ಕಟ್ಟಿ ಜನ ಪೂಜೆ ಮಾಡ್ತಾ ಇದ್ದಾರೆ. ನಾವು ಹೇಗೆ ಕಲ್ಕಿ ಭಗವಾನ್ ನಮ್ಮನ್ನ ಕಾಪಾಡ್ತಾರೆ ಅಂತ ನಂಬಿದೀವೋ ಅದೇ ರೀತಿ ಕೂಡ ಅವರು ಪದ್ಮ ಸಂಭವ ಅವ್ರನ್ನ ಕಾಪಾಡ್ತಾರೆ ಅಂತಾನೆ ನಂಬಿರೋದು. ಈ ಪದ್ಮ ಸಂಭವ ಯಾವಾಗ ಬರ್ತಾರೆ ಏನು ಅನ್ನೋದು ಇನ್ನ ಎಕ್ಸಾಕ್ಟ್ ಆಗಿ ಅವರು ಆ ಗ್ರಂಥದಿಂದ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗಿದೆ. ಅದಕ್ಕೆ ಸ್ವಲ್ಪ ಟೈಮ್ ತಗೋಬಹುದು. ಅದಕ್ಕೆ ತುಂಬಾ ಜನ ಹುಡುಕಾಟ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ರಿಸರ್ಚರು, ನಾನು ಹೇಳಿದಂಥ ರಿಸರ್ಚರು ತುಂಬಾ ಜನರ ಹತ್ರ ಸುತ್ತಿ ಅದರಲ್ಲಿರುವಂಥ ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದೆ ಆಗುವಂತ ಅನಾಹುತಗಳನ್ನ ಬದಲಾಯಿಸೋದಕ್ಕಾಗದೇ ಇದ್ರು ಕೆಲವೊಂದು
ಜಾಗಗಳಲ್ಲಿ ಅನಾಹುತಗಳನ್ನ ತಪ್ಪಿಸ್ಬೋದು ಅನ್ನೋದಷ್ಟೇ ಇವರು ಮಾಡ್ತಾ ಇರೋವಂಥ ಪ್ರಯತ್ನ. ನಾವು ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ನಿಮಗೆ ತಿಳಿಸಿರ್ತೀವಿ, ನಾವು ಇದರಿಂದ ಯಾರನ್ನೂ ಎದುರಿಸ್ತಾ ಇಲ್ಲ, ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತಾನೆ. ಅದರಲ್ಲೂ ಈ ಗ್ರಂಥಗಳಲ್ಲಿರುವಂಥ ವಿಷಯಗಳನ್ನ ಎನ್ಕೋಡ್ ಮಾಡಿ ಇವರು ಅದರಲ್ಲಿರುವಂಥ ಅರ್ಥಗಳನ್ನ ಅರ್ಥ ಮಾಡಿಕೊಂಡು ಜನಕ್ಕೆ ತಿಳಿಸ್ಬೇಕಾಗಿದೆ. ತಿಳಿಸೋದ್ರಿಂದ ಆಗುವಂಥ ವಿನಾಶಗಳಲ್ಲಿ ಕೆಲವೊಂದು ಜಾಗಗಳಲ್ಲಿ ನಾವು ಕೆಲವೊಬ್ಬರನ್ನ ಕಾಪಾಡ್ಬೋದು, ಅಷ್ಟೇ ನಮ್ಮ ಕೈಲಿ ಮಾಡೋದಕ್ಕಾಗೋದು. ಅದರಲ್ಲೂ ಪದ್ಮ ಸಂಭವ ಬರುವಾಗ ಭೂಮಿ ಮೇಲೆ ಅನಾಹುತಗಳು ನಡೆಯುತ್ತೆ ಅಂತಲೇ ಆ ಗ್ರಂಥಗಳಲ್ಲೂ ಕೂಡ ಬರೆದಿದೆ ಅಂತಲೇ ಇವರು ತಿಳಿಸ್ತಾ ಇರೋದು. ಆ ಉಲ್ಲೇಖಗಳನ್ನ ಇವರು ಸ್ವಾಮೀಜಿಗಳ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ದಾರೆ. ಆಗಲೂ ಸ್ವಾಮೀಜಿಗಳು ಗುರುಗಳು ಹೇಳ್ತಾ ಇರೋದು ಒಂದೇ, ಭೂಮಿ ಮೇಲೆ ವಿನಾಶ ಅನ್ನೋದು ನಡೆಯುತ್ತೆ. ಈಗಷ್ಟೇ ಅಲ್ಲ, ತುಂಬ ವರ್ಷಗಳ ಮುಂಚೆನೂ ನಡೆದಿದೆ. ಅದು ರಿಪೀಟೆಡ್ಲಿ ಆಗ್ತಾ ಇರುತ್ತೆ. ಇದು ಪ್ರಕೃತಿನಲ್ಲಿ ಆಗುವಂಥ ನ್ಯಾಚುರಲ್, ಅದಕ್ಕೆ ನಾವು ಅಡ್ಜಸ್ಟ್ ಆಗಬೇಕಷ್ಟೇ ಅಂತಲೇ ಸ್ವಾಮೀಜಿಗಳು, ಸೈಂಟಿಸ್ಟ್ಗಳು, ಇನ್ನು ಬೇರೆಯವರೆಲ್ಲ ಹೇಳ್ತಾ ಇರೋದು. ಆ ಗ್ರಂಥಗಳನ್ನ ಅಧ್ಯಯನ ಮಾಡ್ತಾರೋ ಎಷ್ಟೋ ಜನ ಇದ್ರೂ ಆ ಜಾಗದಲ್ಲದೆ ಬೇರೆ ಜಾಗದಲ್ಲಿ ಕಾಲಜ್ಞಾನಗಳಿದೆ. ಆ ಕಾಲಜ್ಞಾನಗಳು ಕೂಡ ಹೆಚ್ಚು ಕಡಿಮೆ ಎಲ್ಲ ಒಂದೇ ಮ್ಯಾಚ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ವಿನಾಶ ಅನ್ನೋದಾಗುತ್ತೆ. ಆ ವಿನಾಶದಿಂದ ಜನರನ್ನ ಕಾಪಾಡೋದಕ್ಕೆ ವ್ಯಕ್ತಿಗಳು ಇದ್ದೇ ಇರ್ತಾರೆ, ದೇವರುಗಳ ಪ್ರತಿನಿಧಿಗಳು ಇದ್ದೇ ಇರ್ತಾರೆ. ಆ ಪ್ರತಿನಿಧಿಗಳು ನಮ್ಮನ್ನು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಾರೆ ಅಂತಲೇ ಎಲ್ಲ ಸೈಂಟಿಸ್ಟ್ಗಳು, ರಿಸರ್ಚರ್ಗಳು ಹೇಳ್ತಾ ಇರೋದು. ಇಂಥ ದಿನಗಳು ಮುಂದಿನ ದಿನಗಳಲ್ಲಿ ಬರುತ್ತವೆ. ಅದಕ್ಕೇ ಎಲ್ಲರೂ ಹೇಳಿರೋದು, ಆದಷ್ಟು ಒಳ್ಳೆ ರೀತಿ ಬದುಕೋಣ, ಒಳ್ಳೆ ದಾರಿನಲ್ಲಿ ಹೋಗೋಣ. ಸ್ಪಿರಿಚುಯಾಲಿಟಿ ಅಂದ್ರೆ ಏನು, ಯಾವ ದಾರಿನಲ್ಲಿ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ವಿಷಯಗಳು ನಮಗೆ ತಲುತ್ತವೆ, ನಮ್ಮನ್ನು ಯಾರು ಕೈ ಹಿಡಿತಾರೆ, ಇಂಥ ವಿಷಯಗಳ ಬಗ್ಗೆ ಅಧ್ಯಯನ ಮಾಡೋಣ. ನಮ್ಮಲ್ಲಿ ನಾವು ಒಟ್ಟಾಗಿ ಬದುಕೋಣ ಅಂತ ಅಷ್ಟೇ ಹೇಳ್ತಾ ಇರೋದು. ಎಲ್ಲೋದ್ರೂ ಕೊನೆಗೆ ಸೈಂಟಿಸ್ಟ್ಗಳಾಗ್ಬೋದು, ಮನುಷ್ಯರಾಗ್ಬೋದು, ಎಲ್ಲರೂ ಹೋಗೋದು ದೇವ್ರ ಮೊರೆನೇ ಹೋಗ್ತಾ ಇದ್ದಾರೆ. ದೇವರೇ ನೀನೇ ಗತಿ ಅನ್ನೋಂಥ ಹೇಳೋ ದಿನ ಮುಂದಿನ ದಿನಗಳಲ್ಲಿ ಬರ್ತಾ ಇದೆಯೇನೋ ಅನ್ನಿಸ್ಬಿಟ್ಟಿದೆ ತುಂಬ ಜನಕ್ಕಾಗಲೇ. ಕಾರಣ ಇಷ್ಟೇ, ನಾವು ನೋಡ್ತಾ ಇರ್ಬೋದು ವಿನಾಶಗಳು ಭೂಮಿ ಮೇಲೆ ಯಾವ ರೀತಿ ಆಗ್ತಾ ಇದೆ. ಇದನ್ನು ತಡೆಯೋದಕ್ಕೆ ನಮ್ಮ ಕೈಲಾಗೋದಿಲ್ಲ. ತಡೆಯೋದು ಶಕ್ತಿ ಇರೋದು ದೇವ್ರಿಗೆ ಮಾತ್ರ ಅಂತಲೇ ಜನ ಈಗ ದೇವ್ರ ಮೊರೆ ಹೋಗಿದ್ದಾರೆ. ಈ ಪದ್ಮ ಸಂಭವ ಬರುವಾಗ್ಲೂ ಈ ರೀತಿ ವಿನಾಶಗಳಾಗುತ್ತೆ ಅಂತಲೇ ಅವರ ಗ್ರಂಥಗಳಲ್ಲಿ ಬರೆದಿರೋದು. ಈಗ ನಮ್ಮ ಗ್ರಂಥಗಳಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೋದಕ್ಕೆ ಮುಂಚೆ, ಶರಣರು ಬರೋದಕ್ಕೆ ಮುಂಚೆ, ಅಚ್ಯುತಾನಂದ ದಾಸ್ ಅವರು ಬರೆದಿರುವಂಥ ಕಲ್ಕಿ ಭಗವಾನ್ ಬರೋದಕ್ಕೆ ಮುಂಚೆ ಕೆಲವೊಂದು ವಿನಾಶಗಳು ಭೂಮಿ ಮೇಲೆ ಆಗಿ ಕೊನೆಗೆ ಹೇಗೆ ಒಳ್ಳೆ ದಾರಿ ಅನ್ನೋದನ್ನು ತೋರಿಸ್ತಾರೋ ಅವರು, ಅದೇ ರೀತಿ ಇವರ ಗ್ರಂಥಗಳಲ್ಲೂ ಅವರು ಉಲ್ಲೇಖ ಮಾಡಿರೋದು. ಮುಂದಿನ ದಿನಗಳಲ್ಲಿ ಟಿಬೇಟ್ ಸರೌಂಡಿಂಗ್, ಭೂತಾನ್ ಸರೌಂಡಿಂಗಲ್ಲಿ ಪದ್ಮ ಸಂಭವ ಅನ್ನೋ ದೈವ ಬಂದು ಮುಂದಿನ ಜನಾಂಗಕ್ಕೆ ಒಳ್ಳೆ ದಾರಿನ ತೋರಿಸುತ್ತೆ ಅಂತಲೇ ಇವರು ನಂಬಿದ್ದಾರೆ. ಈಗಲೂ ಪದ್ಮ ಸಂಭವನ ಪೂಜೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಇವರು ಡಾಕಿನಿ ಅನ್ನೋರು ಬರೆದಿರುವಂಥ ಗ್ರಂಥಗಳನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಂಡೆಗಳ ಮೇಲೆ ಬಿದ್ದಿರುವಂಥ ಕತ್ತಿ ಮಾರ್ಕ್ಗಳು, ಇವನ್ನೆಲ್ಲ ಅಧ್ಯಯನ ಮಾಡಿದ್ರೆ ಗೊತ್ತಾಗೋದು ಯಾರೋ ಯುದ್ಧದ ಅಭ್ಯಾಸಗಳನ್ನ ನಡೆಸ್ತಾ ಇದ್ದಾರೆ ರೀಸೆಂಟಾಗಿ ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ. ನಾವು ಹೀಗೆ ಕಲ್ಕಿ ಭಗವಾನ್ ಅವರು ತಮ್ಮ ಮುಂದಿನ ಯುದ್ಧಗಳಿಗೆ ಸಿದ್ಧರಾಗ್ತಾ ಇದ್ದಾರೆ ಅಂತ ನಾವು ಅನ್ಕೊಂಡಿದ್ದೀವೋ, ಅದೇ ರೀತಿ ಈಗಲೂ ಆ ಬಂಡೆಗಳ ಮೇಲೆ, ಕಲ್ಲುಗಳ ಮೇಲೆಲ್ಲ ಕತ್ತಿಗಳಿಂದ ಸೀಳಿರೋ ಮಾರ್ಕ್ಗಳಿದೆ, ಕತ್ತಿ ಬಳಸಿರೋ ಮಾರ್ಕ್ಗಳಿದೆ. ಯುದ್ಧಕ್ಕೆ ಯಾರೋ ತಯಾರಿ ಮಾಡ್ತಾ ಇದ್ದಾರೇನೋ ಅನ್ನೋ ರೀತಿ ಮಾರ್ಕ್ಗಳು ಬಿದ್ದಿರೋದ್ರಿಂದ ಜನ ನಂಬ್ತಾ ಇರೋದು ಹೌದು, ಪದ್ಮ ಸಂಭವ ಹುಟ್ಟಿದ್ದಾರೆ, ಅವರು ನಮಗೋಸ್ಕರ ವಿದ್ಯೆಗಳನ್ನ ಕಲಿತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ನಮ್ಮನ್ನ ಕಾಪಾಡೋದಕ್ಕೆ ಅವರು ನಮ್ಮ ಜೊತೆ ಬಂದೇ ಬರ್ತಾರೆ ಅಂತಲೇ ಇವರು ನಂಬಿರೋದು ಜನ. ಅಷ್ಟೇ ಅಲ್ಲ, ಬೇರೆ ಕಡೆನೂ ಜನ ನಂಬಿರೋದಷ್ಟೇ. ನಮ್ಮನ್ನ ಕಾಪಾಡೋ ದೈವ ನಮ್ಮ ಜೊತೆ ಇದೆ, ನಮ್ಮನ್ನ ಕಾಪಾಡುತ್ತೆ ಅಂತಲೇ ನಂಬಿದ್ದಾರೆ. ಆದರೆ ಕೆಲವೊಂದು ಸಲ ಅಧರ್ಮನ ನಾಶ ಮಾಡಬೇಕಾದಂಥ ಟೈಮ್ನಲ್ಲಿ ಧರ್ಮದ ಅನುಯಾಯಿಗಳು ಕೂಡ ಆಪ್ಷನ್ ಇಲ್ಲದೆ ಹೋಗಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆದರೆ ಕೈ ಹಿಡಿಯುವಂಥ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ನಾವು ಸಿದ್ಧರಾಗಿರಬೇಕು. ದೇವರು ಬಂದು ಕೈ ಹಿಡಿಯುವಾಗ ಆದಷ್ಟು ನಮ್ಮಲ್ಲಿ ನಾವು ಒಳ್ಳೆ ರೀತಿ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ನಾವು ಬದುಕೋದಕ್ಕೊಂದು ದಾರಿ ಸಿಗುತ್ತೆ. ಆದಷ್ಟು ಒಗ್ಗೂಡಿ ಬಾಳಿ, ಒಟ್ಟಾಗಿ ಬಾಳಿ. ನಾವು ಯಾವ ರೀತಿ ಇರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ಡಿಪೆಂಡ್ ಆಗಿರುತ್ತೆ. ನಮ್ಮನ್ನ ಕಾಯೋ ದೈವ ನಮ್ಮ ಜೊತೆ ಇದ್ದೇ ಇರುತ್ತೆ. ಈ ವಿಷಯಗಳನ್ನ ಅಧ್ಯಯನ ಮಾಡ್ತಾ ಇರೋರು ಹೇಳಿರೋದು ಅಷ್ಟೇ, ಪದ್ಮ ಸಂಭವ ಅನ್ನೋ ದೈವ ಬಂದು ನಮ್ಮನ್ನ ಕಾಪಾಡುತ್ತೆ ಅಂತಾನೆ. ಇದರರ್ಥ ಕಾಲಜ್ಞಾನಗಳು ಭಾರತದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆ ಇದೆ, ಫಾಲೋ ಮಾಡುತ್ತಾನೇ ಇದ್ದಾರೆ. ಬೇರೆ ರೀತಿ ಬೇರೆ ಕಾಲಜ್ಞಾನಗಳಿರ್ಬೋದು. ಆದರೆ ಎಲ್ಲರೂ ನಂಬಿರೋದು ಒಂದೇ, ಮುಂದಿನ ವಿನಾಶ ಆದಾಗ ದೈವ ಬಂದು ನಮ್ಮ ಕೈ ಹಿಡಿಯುತ್ತೆ ಅಂತ ನಂಬಿದ್ದಾರೆ. ಆ ದೈವ ಬರೋ ದಿನಗಳು ಇನ್ನೇ ಸ್ವಲ್ಪ ವರ್ಷಗಳಲ್ಲಿ ಬರ್ಬೋದು ಅಂತಾನೆ ಈ ರಿಸರ್ಚರ್ಗಳು ತಿಳಿಸ್ತಾ ಇರೋದು. ಆ ದಿನಗಳಿಗೆ ನಾವು ಕಾಯೋಣ, ಆದಷ್ಟು ಒಳ್ಳೆ ರೀತಿ ಬದುಕೋಣ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.